ನೋಡಿ, ನೀರು ಕಣ್ಣೀರು ಅನ್ನೋ ಅಭಿಯಾನದ ಮೂಲಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ನೀರಿಗೋಸ್ಕರ ಯಾವ ರೀತಿ ಪರಿತಪಿಸುತ್ತಿದ್ದಾರೆ ಜನ ಅನ್ನೋದರ ಮಾಹಿತಿಯನ್ನ ಆ ಭಾಗದ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅದರ ಭಾಗವಾಗಿ ಯಾದಗಿರಿಯ ಮನಮುಟ್ಟಗಿ ಅನ್ನೋ ಗ್ರಾಮದಲ್ಲಿದ್ದ ನೀರಿನ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಇದೀಗ ಈ ವರದಿಗೆ ಫಲಶ್ರುತಿ ಲಭ್ಯವಾಗಿದೆ. ಖಾಸಗಿ ಬೋರ್ವೆಲ್ ಮೂಲಕ ಗ್ರಾಮಕ್ಕೆ ನೀರನ್ನ ಪೂರೈಕೆ ಮಾಡಲಾಗಿದೆ. ನೀರಿಲ್ಲದೆ ಹಳ್ಳಗಳನ್ನ ತೋಡಿ ಜನ ನೀರನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ರು. ಈ ಬಗ್ಗೆ ವಿಸ್ತೃತವಾದ ವರದಿಯನ್ನ ಬಿತ್ತರಿಸಿತ್ತು ರಿಪಬ್ಲಿಕ್ ಕನ್ನಡ. ಇದೀಗ ಖಾಸಗಿ ಬೋರ್ವೆಲ್ ಮೂಲಕ, ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಖಾಸಗಿ ಬೋರ್ವೆಲ್ ಮೂಲಕ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ. ಆ ಮೂಲಕ ತಾತ್ಕಾಲಿಕವಾಗಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ಇದು ಶಾಶ್ವತವಾಗಿ ಕಲ್ಪಿಸಿರುವಂತಹ ಪರಿಹಾರ ಅಲ್ಲ. ತಾತ್ಕಾಲಿಕವಾಗಿ ಸದ್ಯಕ್ಕೆ ಆ ಜನರ ನೀರಿನ ಬವಣೆ ಶಮನ ಆಗಿದೆ.